ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇಂದು ನಾವು ದುಃಖಕರ ರಹಸ್ಯಗಳು ಎಂದು ಕರೆಯಲ್ಪಡುವ 20 ನಿಮಿಷಗಳ ಒಂದು ಅತ್ಯಂತ ಶಿಸ್ತುಬದ್ಧವಾದ ಲಯಬದ್ಧ ಧ್ಯಾನ ಪ್ರಕ್ರಿಯೆಯ ರಚನೆಯನ್ನು ಬಿಡಿಸಿ ನೋಡಲಿದ್ದೇವೆ. ಮೂಲಪಠ್ಯವನ್ನು ಗಮನಿಸಿದರೆ ಇದು ಕೇವಲ ಸಾಧಾರಣವಾದ ಪ್ರಾರ್ಥನೆಯಲ್ಲ, ಬದಲಾಗಿ ನಿರ್ದಿಷ್ಟ ಹೆಜ್ಜೆಗಳನ್ನೊಳಗೊಂಡ ಒಂದು ತೀವ್ರವಾದ ಐತಿಹಾಸಿಕ ಹಾಗೂ ಮಾನಸಿಕ ಪಯಣ ಅಂತಲೇ ಹೇಳಬಹುದು. ಮೂಲಪಠವು ಶುರುವಾಗುವುದೇ ಒಂದು ಬಹಳ ನಿರ್ದಿಷ್ಟವಾದ ಆಧ್ಯಾತ್ಮಿಕ ಹೊಣೆಗಾರಿಕೆಯೊಂದಿಗೆ. ಅಂದರೆ ಈ ಮುಂಬರುವ ಇಡೀ ಧ್ಯಾನದ ಪ್ರಕ್ರಿಯೆಯನ್ನು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳನ್ನು ಶಾಶ್ವತ ಬೆಳಕಿಗೆ ತರುವ ಉದ್ದೇಶಕ್ಕಾಗಿ ಮೀಸಲಿಡಲಾಗಿದೆ ಎಂದು ಈ ಸಾಲುಗಳು ಹೇಳುತ್ತವೆ. ಇದು ಇಡೀ ಪ್ರಕ್ರಿಯೆಯ ಹಿಂದಿರುವ ಮೂಲ ಉದ್ದೇಶವನ್ನು ಮೊದಲೇ ಗಟ್ಟಿಯಾಗಿ ನಿಲ್ಲಿಸುತ್ತದೆ. ಈ ಸಂಕೀರ್ಣವಾದ ಪಠ್ಯವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನಾವು ಈ ಪ್ರಯಾಣವನ್ನು 5 ಪ್ರಮುಖ ಹಂತಗಳಾಗಿ ವಿಂಗಡಿಸಿ ನೋಡೋಣ. 1. ಆರಂಭಿಕ ಆಧ್ಯಾತ್ಮಿಕ ಉದ್ದೇಶಗಳು. 2. ವೇದನೆ ಮತ್ತು ಚಾವಟಿಯ ಏಟು. 3. ಮುಳ್ಳಿನ ಕಿರೀಟ ಮತ್ತು ಭಾರವಾದ ಶಿಲುಬೆ. 4. ಗೊಲ್ಗೊಥಾದಲ್ಲಿ ಶಿಲುಬೆಗೇರಿಸುವಿಕೆ. ಮತ್ತು 5. ಕರುಣೆಗಾಗಿ ಅಂತಿಮ ಪ್ರಾರ್ಥನೆಗಳು. ಮೊದಲನೆಯದಾಗಿ ಆರಂಭಿಕ ಆಧ್ಯಾತ್ಮಿಕ ಉದ್ದೇಶಗಳು, ಅಂದರೆ ತ್ಯಾಗಕ್ಕೆ ವೇದಿಕೆ ಸಿದ್ಧತೆ. ಮುಖ್ಯ ನಿರೂಪಣೆ ಶುರುವಾಗುವ ಮೊದಲೇ ರಕ್ಷಣೆಗೆಂದು ಪವಿತ್ರ ದೇವದೂತರನ್ನು ಆಹ್ವಾನಿಸುವ ಮೂಲಕ ಮತ್ತು ಮುಂದಿನ ತ್ಯಾಗವನ್ನು ಎದುರಿಸಲು ಬೇಕಾದ ಧೈರ್ಯವನ್ನು ಬೇಡುವ ಮೂಲಕ ಮೂಲ ಪಠ್ಯವು ಒಂದು ಸ್ಪಷ್ಟವಾದ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಇಲ್ಲಿನ ಅತಿ ಮುಖ್ಯವಾದ ಅಂಶವೆಂದರೆ ಈ 4 ಹಂತಗಳ ಚಕ್ರವನ್ನು ಅರ್ಥಮಾಡಿಕೊಳ್ಳುವುದು. ಈ ಹಂತಗಳು ನಿರಂತರವಾಗಿ ಪುನರಾವರ್ತನೆಯಾಗ್ತವೆ. ಭಾರವಾದ ಐತಿಹಾಸಿಕ ದೃಶ್ಯಗಳ ನಡುವೆ ಮನಸ್ಸನ್ನ ಹಿಡಿದಿಡಲು ಇದು ಒಂದು ಲಯಬದ್ಧವಾದ ಸೇತುವೆಯಂತೆ ಕೆಲಸ ಮಾಡ್ತದೆ ಅನ್ನೋದು ನಿಜಕ್ಕೂ ವಿಶೇಷ. ಸುಮಾರು 20 ನಿಮಿಷಗಳ ಕಾಲ ನಡೆಯುವ ಈ ಧ್ಯಾನದ ಅವಧಿಯಲ್ಲಿ ಪಠ್ಯವು ಕ್ರಿಸ್ತರ ಕಷ್ಟಾನುಭವದ 5 ಭಿನ್ನ ಐತಿಹಾಸಿಕ ಘಟನೆಗಳ ಮೂಲಕ ಕಾಲಾನುಕ್ರಮದಲ್ಲಿ ಮುಂದಕ್ಕೆ ಸಾಗ್ತದೆ. ಈ ಕಾಲಮಿತಿಯು ಘಟನೆಗಳ ತೀವ್ರತೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಡುತ್ತದೆ. ಮುಂದಿನ ಹಂತ ವೇದನೆ ಮತ್ತು ಚಾವಟಿಯ ಏಟು, ಅಂದರೆ ದೈಹಿಕ ಯಾತನೆಯ ಆರಂಭ. ಕಥೆ ಹೇಗೆ ಬೆಳೆಯುತ್ತದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮೊದಲ 2 ದುಃಖಕರ ರಹಸ್ಯಗಳಲ್ಲಿ ಆಂತರಿಕ ಭಯವು ಎಷ್ಟು ವೇಗವಾಗಿ ಬಾಹ್ಯ ಹಿಂಸೆಯಾಗಿ ಮಾರ್ಪಡುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಕಥನವು ಗೆತ್ಸೆಮನೆ ಉದ್ಯಾನದಲ್ಲಿ ಬಹಳ ನಿಶ್ಶಬ್ದವಾಗಿ ತೆರೆದುಕೊಳ್ಳುತ್ತದೆ. ಇದು ಎಂತಹ ಆಳವಾದ ದುಃಖವನ್ನು ವಿವರಿಸುತ್ತದೆ ಎಂದರೆ, ಆ ಸಮಯದಲ್ಲಿ ಶಕ್ತಿ ತುಂಬಲು ಸಾಕ್ಷಾತ್ ಸ್ವರ್ಗದಿಂದ ದೇವದೂತನೊಬ್ಬನು ಪ್ರತ್ಯಕ್ಷನಾಗಬೇಕಾಗುತ್ತದೆ ಎಂದು ಪಠ್ಯವು ಹೇಳುತ್ತದೆ. ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯು ನನ್ನಿಂದ ದೂರವಾಗಲಿ ಎಂಬ ಈ ಶರಣಾಗತಿಯ ಮಾತುಗಳ ನಂತರ ಬರುವ ಶಾರೀರಿಕ ವಿವರಣೆ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ತೀವ್ರವಾದ ಯಾತನೆಯಿಂದಾಗಿ ಬೆವರು ರಕ್ತದ ಹನಿಗಳಂತೆ ನೆಲಕ್ಕೆ ಬಿತ್ತು ಎಂಬುದನ್ನು ಮೂಲವು ಬಹಳ ಮಾರ್ಮಿಕವಾಗಿ ದಾಖಲಿಸುತ್ತದೆ. ಇದು ವೈಜ್ಞಾನಿಕ ದೃಷ್ಟಿಯಿಂದಲೂ ಕುತೂಹಲ ಮೂಡಿಸುವ ಅಂಶ. ಇಲ್ಲಿ ಕಥೆ ಹಠಾತ್ ಬದಲಾಗುವುದನ್ನು ನಾವು ಗಮನಿಸಬಹುದು. ಪಿಲಾತನಿಗೆ ಯೇಸುವಿನಲ್ಲಿ ಯಾವುದೇ ಅಪರಾಧ ಕಂಡು ಬರದಿದ್ದರೂ ನೆರೆದಿದ್ದ ಗುಂಪು ಶಿಲುಬೆಗೇರಿಸುವಂತೆ ಕೂಗುತ್ತದೆ. ಇದರ ಪರಿಣಾಮವಾಗಿ ಯೇಸುವಿನ ಬಟ್ಟೆ ತೆಗೆದು ಕಂಬಕ್ಕೆ ಕಟ್ಟಿ ಚಾವಟಿಯಿಂದ ನಿರಂತರವಾಗಿ ಹೊಡೆಯುವ ಭೌತಿಕ ಹಿಂಸೆಯ ದೃಶ್ಯ ನಮ್ಮ ಕಣ್ಣೆದುರು ಬರುತ್ತದೆ. 3ನೇ ವಿಭಾಗ ಮುಳ್ಳಿನ ಕಿರೀಟ ಮತ್ತು ಭಾರವಾದ ಶಿಲುಬೆ, ಅಂದರೆ ಅಪಹಾಸ್ಯ ಮತ್ತು ಪ್ರಯಾಣ. ನಮ್ಮ ಈ ವಿಶ್ಲೇಷಣೆ ಈಗ 3ನೇ ಮತ್ತು 4ನೇ ರಹಸ್ಯಗಳತ್ತ ಸಾಗುತ್ತಿದೆ. ಇಲ್ಲಿ ವಿಪರೀತ ದೈಹಿಕ ಆಯಾಸದ ಮೇಲೆ ಮಾನಸಿಕ ಅಪಹಾಸ್ಯದ ಪದರಗಳನ್ನು ಹೇಗೆ ಸೇರಿಸಲಾಗಿದೆ ಎಂಬುದನ್ನು ನಾವೀಗ ನೋಡಲಿದ್ದೇವೆ. ಸೈನಿಕರು ಕಡಿಗೆಂಪು ಬಣ್ಣದ ನಿಲುವಂಗಿಯನ್ನು ತೊಡೆಸಿ ಮುಳ್ಳಿನ ಕಿರೀಟವನ್ನು ತಲೆಯ ಮೇಲಿಡ್ತಾರೆ. ಇದು ಕೇವಲ ನೋವು ನೀಡುವ ಉದ್ದೇಶದಿಂದ ಮಾಡಿದ್ದಲ್ಲ, ಬದಲಾಗಿ ಆ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಗಿಸುವ ಮತ್ತು ಅವಮಾನಿಸುವ ಒಂದು ಅಣುಕು ಪಟ್ಟಾಭಿಷೇಕವಾಗಿತ್ತು. ಯಹೂದಿಯರ ಅರಸನಿಗೆ ಜಯವಾಗಲಿ ಎಂಬ ಈ ಅಪಹಾಸ್ಯದ ಹೇಳಿಕೆಯ ನಂತರ ಸೈನಿಕರು ಉಗುಳುವ ಮತ್ತು ಕೋಲಿನಿಂದ ತಲೆಗೆ ಹೊಡೆಯುವ ಕೃತ್ಯಗಳು ನಡೆಯುತ್ತವೆ. ದೀರ್ಘಕಾಲದ ನಡೆಗೆ ಪ್ರಾರಂಭವಾಗುವ ಮುನ್ನವೇ ಮಾನಸಿಕ ಹಿಂಸೆ ತನ್ನ ಪರಾಕಾಷ್ಠೆಯನ್ನು ತಲುಪುತ್ತದೆ ಎಂಬುದನ್ನು ಈ ವಿವರಣೆಗಳು ಖಚಿತಪಡಿಸುತ್ತವೆ. ಪಠ್ಯದಲ್ಲಿನ ಒಂದು ಆಶ್ಚರ್ಯಕರ ಮತ್ತು ಅತ್ಯಂತ ನಿರ್ದಿಷ್ಟವಾದ ವಿವರವೆಂದರೆ, ಶಿಲುಬೆಯ ಅಪಾರ ಭಾರವನ್ನು ಒತ್ತಿ ಹೇಳಲು ಯೇಸು 3 ಪ್ರತ್ಯೇಕ ಬಾರಿ ನೆಲಕ್ಕೆ ಬಿದ್ದನು ಎಂಬುದನ್ನು ಸ್ಪಷ್ಟವಾಗಿ ಹೇಳುವುದು. ಇದು ಆ ಪಯಣದ ದೈಹಿಕ ಕಠಿಣತೆಯನ್ನು ನಮ್ಮ ಮುಂದಿಡುತ್ತದೆ. 4ನೇ ವಿಭಾಗ ಗೊಲ್ಗೊಥಾದಲ್ಲಿ ಶಿಲುಬೆಗೇರಿಸುವಿಕೆ. ಇದು ಕಷ್ಟಾನುಭವದ ಪರಾಕಾಷ್ಠೆ. ಈ ಸರಣಿಯು 5ನೇ ದುಃಖಕರ ರಹಸ್ಯದಲ್ಲಿ ತನ್ನ ನಾಟಕೀಯವಾದ ಉತ್ತುಂಗವನ್ನು ತಲುಪುತ್ತದೆ.
ನಾವೀಗ ನಿರೂಪಣೆಯ ಕೊನೆಯ ಹಂತವಾದ ಗೊಲ್ಗೊಥಾ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲಿನ ವಿವರಗಳನ್ನು ಒಮ್ಮೆ ಗಮನಿಸಿ. ಬೇರೆ ಬೇರೆ ಭೌಗೋಳಿಕ ಸ್ಥಳಗಳಲ್ಲಿ ಯಾತನೆ ಮತ್ತು ಹಿಂಸೆ ಹೇಗೆ ಉದ್ದೇಶಪೂರ್ವಕವಾಗಿ ಉಲ್ಬಣಗೊಳ್ಳುತ್ತಾ ಹೋಯಿತು ಎಂಬುದನ್ನು ಇದು ಅದ್ಭುತವಾಗಿ ವಿವರಿಸುತ್ತದೆ. ಈ ಎಲ್ಲದರ ಅಂತ್ಯವೂ ಶಿಲುಬೆಯ ಮೇಲಿನ ಆ ಘೋರ ದೃಶ್ಯದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಮೂಲವು ಈ ಅಂತಿಮ ದೃಶ್ಯವನ್ನು ಚಿತ್ರಿಸಲು ಕೇವಲ ಭಾವನೆಗಳನ್ನು ಮಾತ್ರವಲ್ಲ, ಅತ್ಯಂತ ಸ್ಪಷ್ಟವಾದ ವಿವರಣೆಗಳನ್ನು ಅವಲಂಬಿಸಿದೆ. ಅಕ್ಷರಶಃ 3 ತಾಸುಗಳ ಕಾಲ ಆ ಇಡೀ ಪ್ರದೇಶವನ್ನು ಕತ್ತಲೆ ಆವರಿಸಿತು ಅನ್ನೋ ಅಂಶವು ಆ ಕ್ಷಣದ ಕರಾಳತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ತಂದೆಯೇ, ನಿನ್ನ ಕೈಗಳಿಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ, ಮಹಾಧ್ವನಿಯಿಂದ ಕೂಗುತ್ತಾ ತಮ್ಮ ಆತ್ಮವನ್ನು ಒಪ್ಪಿಸುವ ಈ ಅಂತಿಮ ಶರಣಾಗತಿಯು ಇಡೀ ಐತಿಹಾಸಿಕ ಕಥನದ ಅತ್ಯಂತ ದೊಡ್ಡ ಪರಾಕಾಷ್ಠೆಯಾಗಿ ಕಾರ್ಯನಿರ್ವಹಿಸುತ್ತದೆ. 5ನೇ ವಿಭಾಗ, ಕರುಣೆಗಾಗಿ ಅಂತಿಮ ಪ್ರಾರ್ಥನೆಗಳು. ಐತಿಹಾಸಿಕ ನಿರೂಪಣೆ ಮುಕ್ತಾಯಗೊಂಡ ನಂತರ ಮೂಲಪಠ್ಯವು ಮತ್ತೊಮ್ಮೆ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಈಗ ಅದು ಪ್ರಾಚೀನ ಕಾಲದ ಘಟನೆಗಳಿಂದ ಪ್ರಸ್ತುತ ದಿನದ ಆಧ್ಯಾತ್ಮಿಕ ಬೇಡಿಕೆಗಳತ್ತ ಹೊರಳುವುದನ್ನು ನಾವು ಕಾಣಬಹುದು. ಈ ರಾಣಿಯೇ ವಂದನೆ ಎನ್ನುವ ಪ್ರಾರ್ಥನೆಯು ಮಾನವರನ್ನು ಕಣ್ಣೀರಿನ ಕಣಿವೆಯಲ್ಲಿರುವ ಏವಳ ಮಕ್ಕಳು ಎಂದು ಕರೆಯುತ್ತದೆ. ಈ ಮುಕ್ತಾಯದ ವಿಭಾಗವು ಕರುಣೆ ಮತ್ತು ನಿತ್ಯಜೀವದ ಪ್ರತಿಫಲಕ್ಕಾಗಿ ಹೇಗೆ ಬೇಡಿಕೊಳ್ಳುತ್ತದೆ ಮತ್ತು ಇಷ್ಟು ಹೊತ್ತು ನಡೆದ ಧ್ಯಾನದ ಚಕ್ರವನ್ನು ಹೇಗೆ ಔಪಚಾರಿಕವಾಗಿ ಪೂರ್ಣಗೊಳಿಸುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಅಂತಿಮವಾಗಿ ನಮ್ಮ ಮುಂದೆ ಉಳಿಯುವ ಒಂದು ಆಳವಾದ ಪ್ರಶ್ನೆಯೆಂದರೆ, ಇಂತಹ ಒಂದು ಕಠಿಣವಾದ ಮತ್ತು ದುಃಖಕರವಾದ ಇತಿಹಾಸವನ್ನು ಧ್ಯಾನಿಸುವಾಗ ಪುನರಾವರ್ತಿತ ಪ್ರಾರ್ಥನೆಯ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸುವುದು ಆ ಇಡೀ ಅನುಭವವನ್ನು ಮೂಲಭೂತವಾಗಿ ಹೇಗೆ ಬದಲಾಯಿಸುತ್ತದೆ? ಈ ವಿಶ್ಲೇಷಣೆ ಆ ರಚನೆಯ ಹಿಂದಿರುವ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಖಂಡಿತವಾಗಿಯೂ ಸಹಾಯ ಮಾಡಿದೆ ಎಂದು ಭಾವಿಸುತ್ತೇವೆ. ಮತ್ತಷ್ಟು ಕಲಿಯುವ ಮತ್ತು ಚಿಂತಿಸುವ ಕುತೂಹಲ ಮೂಡಿದ್ದರೆ ಖಂಡಿತವಾಗಿಯೂ ಅದೇ ಈ ವಿವರಣೆಯ ಯಶಸ್ಸು.